ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 2ನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಸವಿಗನ್ನಡದಲ್ಲಿ ಊರಿಗೊಬ್ಬ ರಾಜನಂತೆ ಪದ್ಯವನ್ನು ತಿಳ್ಕೊಳ್ಳುವ. ಈಗಾಗಲೇ ಬಣ್ಣದ ಹಕ್ಕಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ. ಊರಿಗೊಬ್ಬ ರಾಜನಂತೆ ಪದ್ಯವನ್ನು ಇವತ್ತು ತಿಳ್ಕೊಳ್ಳುವ. ಅದರಿಗಿಂತ ಮೊದಲು ಚಟುವಟಿಕೆಯನ್ನು ಮಾಡುವಂಥದ್ದು ನೀವು ನಿಮ್ಮ ಊರಿನ ಹೆಸರನ್ನು ಬರೆಯಬೇಕು. ಹಾಗೆ ನೀವು ಯಾರೊಂದಿಗೆ ಆಟ ಆಡುತ್ತೀರಿ, ನಿಮಗೆ ಇಷ್ಟವಾದ ಆಟ ಯಾವುದು, ನೀವು ಯಾವ ಆಟಗಳನ್ನು ಆಡುತ್ತೀರಿ ಎನ್ನುವಂಥದ್ದನ್ನು ನೀವು ಹೇಳಬೇಕು. ಪದ್ಯ ಈ ರೀತಿಯಾಗಿದೆ. ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜ. ಅಲ್ಲಿ ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದ. ಆ ರಾಜನಿಗೆ ಒಬ್ಬ ಮಂತ್ರಿ ಕೂಡ ಇದ್ದ. ಆ ಮಂತ್ರಿಗೆ ಒಬ್ಬಳು ಮಗಳು ಕೂಡ ಇದ್ದಳು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಮಂತ್ರಿಗೆ ಒಬ್ಬಳು ಮಗಳು ಕೂಡ ಇದ್ಲು. ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಬ್ಬ ಮಂತ್ರಿ ಇದ್ದ. ಆ ಮಂತ್ರಿಗೆ ಒಂದು ಮಗಳಿದ್ಲು. ಅದಾದ ಮೇಲೆ ಮಗಳಿಗೆ ಒಂದು ಗೊಂಬೆ ಇತ್ತು. ಆ ಗೊಂಬೆಗೆ ಒಂದು ಅಂಗಿ ಇತ್ತು. ಆ ಅಂಗಿಗೆ ಒಂದು ಗುಂಡಿ ಇತ್ತು. ಆದರೆ ಆ ಗುಂಡಿ ಕಿತ್ತು ಹೋಯಿತು. ಅಂದರೆ ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ. ಮಂತ್ರಿಗಿದ್ದಂತಹ ಮಗಳಿಗೆ ಒಂದು ಬೊಂಬೆ ಇತ್ತವಳ ಕೈಯಲ್ಲಿ. ಆ ಬೊಂಬೆಗೆ ಅಂಗಿಯನ್ನು ಕೂಡ ಹಾಕಿಸಿದ್ಲು. ಆದರೆ ಆ ಅಂಗಿಯಲ್ಲಿದ್ದಂತಹ ಗುಂಡಿ ಅಂದರೆ ನಾವು ಗುಬ್ಬಿ ಅಂತ ಹೇಳ್ತೇವೆ, ಅಥವಾ ನಾವು ಬಟನ್ ಅಂತ ಹೇಳ್ತೇವೆ ನೋಡಿ, ಆ ಬಟನ್ ಕಿತ್ತು ಹೋಗ್ತದೆ. ಆಗ ಅವ್ರೇನು ಮಾಡ್ತಾರೆ, ದರ್ಜಿಯನ್ನು ಕರೀತಾರೆ. ದರ್ಜಿ ಅಂದರೆ ಯಾರು? ಬಟ್ಟೆ ಹೊಲಿಯುವವ ದರ್ಜಿಯನ್ನು ಕರೀತಾರೆ. ದರ್ಜಿ ಬಂದು ನೋಡ್ತಾರೆ. ನೋಡಿ ಏನು ಮಾಡ್ತಾರೆ, ಈ ಗುಂಡಿ ತುಂಬ ಹಳತಾಗಿದೆ, ಈ ಗುಂಡಿಯನ್ನು ಬದಲಿಸಬೇಕು, ಬೇರೆ ಬಟನನ್ನು ಹಾಕಬೇಕು ಅಂತ ಹೇಳ್ತಾರೆ. ಅದೇ ರೀತಿ ದರ್ಜಿ ಏನು ಮಾಡ್ತಾರೆ, ಆ ಹೊಸ ಗುಂಡಿಯನ್ನು ತಗೊಂಡು ಬಂದು ಅಂಗಿಯನ್ನು ಹಾಕಿ ಇಟ್ಟು ಹೊಲಿತಾರೆ. ಅಂಗಿ ಸರಿಯಾಗಿ ಆಗ್ತದೆ. ಆಮೇಲೆ ಮಂತ್ರಿ ಮಗಳ ಆಸೆಯಂತೆ ಏನಾಗ್ತದೆ, ಗೊಂಬೆಗಂಗಿ ಹಾಕಿದ್ರಂತೆ, ಆಸೆಯಂತೆ ಅವಳಿಗೆ ಹಾಕ್ತಾರೆ. ಅದಾದ ಮೇಲೆ ತುಂಬ ಚೆಂದ ಕಂಡಿತಂತೆ, ಗೊಂಬೆಯಾಟ ಆಡಿದಳಂತೆ. ಅವಳಿಗೆ ತುಂಬಾ ಖುಷಿಯಾಯಿತು ಮಂತ್ರಿಯ ಮಗಳಿಗೆ. ಅವಳೇನು ಮಾಡ್ತಾಳೆ, ಗೊಂಬೆ ಆಟ ಆಡ್ತಾಳೆ. ಅದರ ಜೊತೆಗೆ ಮತ್ತೊಂದು ಬೇರೆ ಗೊಂಬೆಯನ್ನು ಕೂಡ ತರ್ತಾಳೆ. ಎರಡಕ್ಕೂ ಕೂಡ ಮದುವೆ ಅಂತ ಹೇಳ್ತಾಳೆ. ಆಗ ಊರಿನ ರಾಜ, ಮಂತ್ರಿ ಹೇಳ್ತಾನಂತೆ, ಊರಿನ ರಾಜ ಬರುವ, ನಿಂತು ಮದುವೆ ಮಾಡಿಸ್ತಾರೆ. ರಾಜ ಬಂದು ಆ ಗೊಂಬೆಗೆ ಮದುವೆಯನ್ನು ಮಾಡಿಸ್ತಾರೆ. ನಾವೆಲ್ಲ ಕೂಡ ಹೋಗೋಣ, ಆ ಮದುವೆಗೆ ಹೋಗಿ ಬರೋಣ ಅಂತ ಹೇಳುವಂಥದ್ದು. ಊರಿಗೊಬ್ಬ ರಾಜನಂತೆ ಪದ್ಯವನ್ನು ಬರೆದವರು ಗಿರಿಬಾಲೆಯವರು ಬರೆದಿರುವಂತಹ ಪದ್ಯ. ನಾವು ಈ ಪದ್ಯವನ್ನು ರಾಗವಾಗಿ ಹಾಡುವ ಮಕ್ಕಳೇ. ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿಯಾಯ್ತಂತೆ, ಮಂತ್ರಿ ಮಗಳ ಆಸೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ತುಂಬ ಚಂದ ಕಂಡೀತಂತೆ, ಗೊಂಬೆಯಾಟ ಆಡಿದಳಂತೆ, ಬೇರೆ ಗೊಂಬೆ ತಂದಳಂತೆ, ಎರಡಕ್ಕೂ ಮದುವೆಯಂತೆ. ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡುವನಂತೆ, ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಊರಿಗೊಬ್ಬ ರಾಜನಂತೆ ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು, ಬಿಟ್ಟ ಸ್ಥಳಗಳನ್ನು, ಹಾಗೆ ಪ್ರಶ್ನೋತ್ತರಗಳನ್ನು ತಿಳಿತಾ ಹೋಗುವ. ಮೊದಲಿಗೆ ಬರುವಂಥದ್ದು ಕೇಳಿದ ಪದಗಳು. ಇವುಗಳನ್ನು ಗಟ್ಟಿಯಾಗಿ ಓದಬೇಕು ಮಕ್ಕಳೇ. ಒಂದಾನೊಂದು ಊರು, ಒಬ್ಬ ರಾಜ, ಮಂತ್ರಿ, ಮಗಳು, ಗೊಂಬೆ, ಅಂಗಿ,
ಗುಂಡಿ, ಕಿತ್ತು, ಹೋಗು, ದರ್ಜಿ, ಕರೆ, ನೋಡು, ಹಳೆಯದು, ತಂದೆ, ಹೊಲಿ, ಆಸೆ, ಹಾಕು, ತುಂಬ, ಚಂದ, ಆಟ, ಮದುವೆ, ನಿಲ್ಲು, ಹೋಗೋಣ. ಇವುಗಳನ್ನು ಈ ಪದಗಳನ್ನೆಲ್ಲ ನಾವು ಗಟ್ಟಿಯಾಗಿ ಓದಬೇಕು. ಇನ್ನು ಪದಗಳ ಅರ್ಥವನ್ನು ನೋಡುವ. ಪದಗಳ ಅರ್ಥದಲ್ಲಿ ರಾಜ ಅಂದರೆ ಅರಸ, ದರ್ಜಿ ಅಂದರೆ ಬಟ್ಟೆ ಹೊಲಿಯುವವ, ಚಂದ ಅಂತ ಹೇಳಿದರೆ ಅಂದ, ಸೊಗಸು, ಚೆಲುವು, ಮಂತ್ರಿ ರಾಜನ ಸಲಹೆಗಾರನನ್ನು ಮಂತ್ರಿ ಅಂತ ಕರೆಯುವಂಥದ್ದು. ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಡ್ಯಾಶ್, ಮಂತ್ರಿಗೊಬ್ಬ ಮಗಳಂತೆ, ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದಾನಂತೆ. ಇಲ್ಲಿ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಹೇಳಬೇಕು ನೀವು. ದರ್ಜಿಯನ್ನು ಕರೆದಾರಂತೆ, ದರ್ಜಿ ಬಂದು ನೋಡಿದರಂತೆ, ಅಂಗಿಗಿಟ್ಟು ಹೊಲಿಯಾನಂತೆ, ಅಂಗಿ ಸರಿ ಆಯಿತಂತೆ, ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಇನ್ನು ಸರಿಯಾಗಿ ಪದಗಳನ್ನು ಹೊಂದಿಸಿ ಬರಿಬೇಕು. ಊರಿಗೊಬ್ಬ ರಾಜನಂತೆ, ಗುಂಡಿ ಬಲು ಹಳೆಯದಂತೆ, ಮಂತ್ರಿ ಮಗಳ ಆಸೆಯಂತೆ, ಊರಿನ ರಾಜ ಬರುವನಂತೆ. ಈ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸಬೇಕು. ಅ, ಈ, ಎ, ಓ, ಔ, ಖ, ಘ, ಛ, ಛ, ಜ, ಫ, ಬ, ಲ, ಮ, ಳ, ಹ. ಪದಗಳನ್ನು ಸರಿಯಾಗಿ ಉಚ್ಚರಿಸಬೇಕು. ಇಲ್ಲಿ ಫಲಕ, ಘಟನೆ, ಭಕ್ತ, ಭರತ, ಭಾಗ್ಯ, ಶಕ್ತಿ, ಖಗ, ಅಜ್ಜ, ಮಂತ್ರಿ, ತಂದಳಂತೆ, ಹಳೆಯದಂತೆ, ಗೊಂಬೆಯಂತೆ. ಇವಿಷ್ಟು ನಾವು ಊರಿಗೊಬ್ಬ ರಾಜನಂತೆ ಪದ್ಯದಲ್ಲಿ ತಿಳ್ಕೊಂಡಿದ್ದೇವೆ. ಇವುಗಳನ್ನೆಲ್ಲ ಕೂಡ ನೀವು ಕೂಡ ಚಟುವಟಿಕೆಗಳನ್ನು ಮಾಡಿಕೊಳ್ಬೇಕು, ನೋಟ್ಸನ್ನು ಬರಿಬೇಕು. ಊರಿಗೊಬ್ಬ ರಾಜನಂತೆ ಪದ್ಯವನ್ನು ಹಾಡಲು ಕಲಿಬೇಕು, ರಾಗವಾಗಿ ಹಾಡ್ಕೊಳ್ಬೇಕು ಮಕ್ಕಳೇ. ಮತ್ತೊಮ್ಮೆ ಈ ಪದ್ಯವನ್ನು ಹೇಳ್ತಾ ಹೋಗುವ. ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ, ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ, ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ, ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿಯಾಯಿತಂತೆ, ಮಂತ್ರಿ ಮಗಳ ಆಸೆಯಂತೆ, ಗೊಂಬೆ ಗಂಗಿ ಹಾಕಿದರಂತೆ, ತುಂಬ ಚಂದ ಕಂಡಿತಂತೆ, ಗೊಂಬೆಯಾಟ ಆಡಿದಳಂತೆ, ಬೇರೆ ಗೊಂಬೆ ತಂದಾಳಂತೆ, ಎರಡಕ್ಕೂ ಮದುವೆಯಂತೆ, ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡುವನಂತೆ, ತಾನು ನೀನು ಹೋಗೋಣಂತೆ, ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಗಿರಿಬಾಲೆ ಪದ್ಯವನ್ನು ಬರೆದವರು. ಊರಿಗೊಬ್ಬ ರಾಜನಂತೆ ಪದ್ಯವನ್ನು ನೀವೆಲ್ಲರೂ ಕೂಡ ರಾಗವಾಗಿ ಹಾಡಿರಿ ಮಕ್ಕಳೇ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.